Hello everyone. Myself Suresh Kumar HM, working as an assistant professor in computer science department at the Government First Grade College Sulia, which is affiliated to Mangalore University. In this session, I'm going to teach one of the C programming lab programs. ಇದೊಂದು ಸೆಷನ್ನಲ್ಲಿ ಫಸ್ಟ್ ಬಿ ಎಸ್ ಸಿಗೆ ಸಂಬಂಧಪಟ್ಟಿದ್ದ ಒಂದು ಸಿ ಪ್ರೋಗ್ರಾಮಿಂಗ್ ಲ್ಯಾಬ್ ಎಸ್ಪೆಷಲಿ ಪ್ರೋಗ್ರಾಮ್ ನಂಬರ್ 4 ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಈ ಸೆಷನ್ನಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಅದಕ್ಕೆ ನಿಮಗೆ ಗೊತ್ತಿರೋಂಗೆ ಫಸ್ಟು ಟರ್ಬೋಸಿ ಓಪನ್ ಮಾಡಬೇಕು. ಸೊ ನಿಮಗೆ ಟರ್ಬೋಸಿ ಇನ್ಸ್ಟಾಲ್ ಮಾಡಿದೆ, ನಿಮಗೆ ಒಂದು ಐಕಾನ್ ಡೆಸ್ಕ್ಟಾಪ್ ಮೇಲೆ ಇರುತ್ತೆ. ಅದನ್ನು ಈ ಥರ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ನಿಮಗೆ ಹೊಸ ಫೈಲ್ ಬೇಕು ಅಂತ ಹೇಳಿದ್ರೆ ಫೈಲ್ಗೆ ಹೋಗಿ ನ್ಯೂ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಹೊಸ ಫೈಲ್ ಈ ರೀತಿ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೀವು ಟೈಪ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಪ್ರೋಗ್ರಾಮ್ ನಂಬರ್ 4 ಏನು ಅಂತ ಹೇಳಿದ್ರೆ ಪ್ರೋಗ್ರಾಮ್. ಸೊ ನಿಮಗೆ ಇದು ಕಮೆಂಟ್ ಇದು ಗೊತ್ತಲ್ಲ. ಸೊ ಪ್ರೋಗ್ರಾಮ್ ಏನು ಅಂತ ಹೇಳಿ ಬರೀತೀನಿ. ಸೊ ಪ್ರೋಗ್ರಾಮ್ ಏನು ಅಂತ ಬರೆದ್ರೆ ವಿ ನೀಡ್ ಟು write a C program to find the biggest and smallest of 3 numbers using nested ternary operator. ಇದು ಕೂಡ ನೀವು ಕಮೆಂಟ್ಸಲ್ಲಿ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಇದು ಕಂಪಲೇಷನ್ ತೊಗೊಂಡ್ಬಿಡುತ್ತೆ. ಸೊ ದಿಸ್ ಈಸ್ ಯುವರ್ ಪ್ರೋಗ್ರಾಮ್. ಸೊ ಸಿಂಪಲ್ ಲಾಜಿಕ್ ಇದೆ. ಆ್ಯಕ್ಚುಲಿ ಬಿಗ್ಗೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ಆಫ್ 3 ನಂಬರ್ಸ್ ನಾವು ಮಾಡಿದ್ದೀವಿ, ಬಟ್ ಯೂಸಿಂಗ್ ನೆಸ್ಟೆಡ್ ಟರ್ನರಿ ಆಪರೇಟರ್ನ ನಾವು ಯೂಸ್ ಮಾಡಿ ಮಾಡುವಂಥದ್ದು. ಓಕೆ, ಸೊ ನಿಮಗೆ ಏನು ಟರ್ನರಿ ಆಪರೇಟರ್ ಅಂದರೆ ಏನು ಅಂತ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಸೊ ಟರ್ನರಿ ಆಪರೇಟರ್ ನೀವು ಅಂದರೆ ಹೇಗೆ ಬಳಸ್ತೀರಿ ಅದರ ಸಿಂಟ್ಯಾಕ್ಸ್ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಕೂಡ ಒಂದು ಕಮೆಂಟಿಂಗಿಗೆ ಅಂದರೆ ಇನ್ನೊಂದು ಫಾರ್ಮ್ಯಾಟ್. ಟರ್ನರಿ ಆಪರೇಟರ್ ನೀವು ಒಂದು ಯಾವ ರೀತಿ ನೀವು ಬಳಸ್ತೀರಿ. ಫಾರ್ ಎಕ್ಸಾಂಪಲ್ ಅದರ ಸಿಂಟ್ಯಾಕ್ಸ್ ಬಂದು ವ್ಯಾಲ್ಯೂ ತಗೊಂಡು ಈಕ್ವಲ್ ಟು ಕಂಡೀಷನಲ್ ಎಕ್ಸ್ಪ್ರೆಷನ್. ಇದು ಟರ್ನರಿ ಆಪರೇಟರ್. ಎಕ್ಸ್ಪ್ರೆಷನ್ 1 ಕೋಲನ್ ಎಕ್ಸ್ಪ್ರೆಷನ್ 2 ಈ ರೀತಿ ನಾವು ಬರೀತೀವಿ. ಸೊ ಇಲ್ಲಿ ಏನಾಗುತ್ತೆ, ನಾವೇನೊಂದು ಕಂಡೀಷನ್ ಎಕ್ಸ್ಪ್ರೆಷನ್ ನಾವು ಏನು ಕೊಡ್ತೀವಿ ಅದೇನಾದರೂ ಟ್ರೂ ಆಯಿತು ಅಂತ ಹೇಳಿದ್ರೆ ಎಕ್ಸ್ಪ್ರೆಷನ್ 1ನಲ್ಲಿ ಏನಿದೆಯೋ ಅದು ವ್ಯಾಲ್ಯೂಗೆ ಅಸೈನ್ ಆಗುತ್ತೆ. ಈಗ ನಾವು ಕಂಡೀಷನ್ ಎಕ್ಸ್ಪ್ರೆಷನ್ ಎ ಗ್ರೇಟರ್, ಈಗ ಒಂದು ಎಕ್ಸಾಂಪಲು ತೊಗೊಂಬೋದು, ಸಿಂಪಲ್ ಎಕ್ಸಾಂಪಲ್. ಆನ್ಸರ್ ಅಂತ ತೊಗೊಳ್ತೀನಿ ವ್ಯಾಲ್ಯೂ. ಕಂಡೀಷನಲ್ ಎಕ್ಸ್ಪ್ರೆಷನ್ ಏನೋ ಸಿಂಪಲ್ ಆಗಿ ಎ ಗ್ರೇಟರ್ ದೆನ್ ಬಿ ಅಂತ ತಗೊಂಡ್ರೆ, ಈಗ ಎ ಗ್ರೇಟರ್ ದೆನ್ ಬಿ ಅಲ್ಲಿ ಹೌದು ಅಂತಂದರೆ ಇಫ್ ಇಟ್ ಈಸ್ ವಾಟ್ ಎ ಗ್ರೇಟರ್ ದೆನ್ ಬಿ, ಅವಾಗ ಏನಾಗುತ್ತೆ ಆನ್ಸರ್ ನಿಮಗೆ ಎ ಅಂತ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಬಿ ಅಂತ ಆಗುತ್ತೆ. ಹೌದಲ್ವಾ? ಇದು ನಿಮ್ಗೆ ಗೊತ್ತಿದೆ, ನಿಮಗೆ ಓದಿದ್ದೀರಿ ಥಿಯರಿ ಪಾರ್ಟಲ್ಲಿ. ಎ ಗ್ರೇಟರ್ ದೆನ್ ಬಿ ಅನ್ನು ಚೆಕ್ ಮಾಡುತ್ತೆ. ಹೌದು ಅಂತ ಆದರೆ ಆನ್ಸರ್ಗೆ ಏನಿದೆ ಅದಕ್ಕೆ ಅವಾಗ ಎ ಅಸೈನ್ ಆಗುತ್ತೆ, ಇಲ್ಲ ಅಂತ ಹೇಳಿ ಫಾಲ್ಸ್ ಅಂತ ಹೇಳಿದ್ರೆ ಆನ್ಸರ್ಗೆ ಏನಿದೆ ಬಿ ಅಂತ ಅಸೈನ್ ಆಗುತ್ತೆ. ಸೊ ಈ ರೀತಿ ಇರುವಂಥದ್ದು. ಇದು ನಾವು ಏನು ಮಾಡ್ತೀವಿ, ನೆಸ್ಟೆಡ್ ಟರ್ನರಿ ಆಪರೇಟರ್ ಅಂತ ಹೇಳಿದರೆ ಆ ಕಂಡೀಷನಲ್ ಎಕ್ಸ್ಪ್ರೆಷನ್ ಒಳಗೆ ಇನ್ನೊಂದು ಕಂಡೀಷನಲ್ ಎಕ್ಸ್ಪ್ರೆಷನ್ ಅಥವಾ ಒಂದು ಟರ್ನರಿ ಆಪರೇಟರ್ ಒಳಗೆ ಇನ್ನೊಂದು ಟರ್ನರಿ ಆಪರೇಟರ್ನ ಬಳಸ್ಕೊಂಡು ಹೇಗೆ ಬಿಗ್ಗೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ನಾವು ಕಂಡುಹಿಡಿತೀವಿ ಅಂತ ಹೇಳಿ. ಸೊ ಇದು ಅದರ ಕಂಡೀಷನ್ ಎಕ್ಸ್ಪ್ರೆಷನ್ ಸಿಂಟ್ಯಾಕ್ಸು. ಈಗ ನಾವು ಅದರ ಫ್ಲೋ ಚಾರ್ಟ್ ಹೇಗೆ ನಾವು ಕಂಡುಹಿಡಿದು ಅಂತ ಹೇಳಿದರೆ, ನಾನು ವಾಟ್ ಬಿಗ್ಗೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ಆಫ್ 3 ನಂಬರ್ಸು ಅದರ ಏನು ಫ್ಲೋ ಚಾರ್ಟ್ ಮುಖಾಂತರ ತೋರಿಸ್ತೀನಿ. ನೆಕ್ಸ್ಟ್ ಹೇಗೆ ನಾವು ಪ್ರೋಗ್ರಾಮ್ ಬರೆಯೋದು ಅಂತ ನೋಡೋಣ.
ಸೊ ನೋಡಿ, ಇದು ಫ್ಲೋ ಚಾರ್ಟ್ ಶೋಯಿಂಗ್ ಲಾರ್ಜೆಸ್ಟ್ ಆಫ್ 3 ನಂಬರ್ಸ್. ಇಲ್ಲಿ ಆಲ್ರೆಡಿ ನೋಡಿದಂಗೆ ಸ್ಟಾರ್ಟ್ ಮಾಡ್ತೀರಿ, ಮತ್ತು ಯು ನೀಡ್ ಟು ರೀಡ್ 3 ಇನ್ಪುಟ್ಸ್. ಈಗ ನಿಮಗೆ ಲಾರ್ಜೆಸ್ಟ್ ಆಫ್ 3 ನಂಬರ್ಸ್ ಬೇಕಲ್ಲ, ಅದಕ್ಕೆ 3 ಇನ್ಪುಟ್ಸ್ ನಾವು ತೊಗೊತೀವಿ. ರೀಡ್ ಎ ಬಿ ಸಿ. ಸೊ ನೆಕ್ಸ್ಟ್ ಚೆಕ್ ಮಾಡ್ತೀವಿ, ಈಸ್ ಎ ಗ್ರೇಟರ್ ದ್ಯಾನ್ ಬಿನ ಅಂತ ಚೆಕ್ ಮಾಡ್ತೀವಿ. ಎಸ್ ಅಂತ ಅಂದರೆ ನೆಕ್ಸ್ಟ್ ಕಂಡೀಷನ್ಗೆ ಹೋಗುತ್ತೆ, ಈಸ್ ಎ ಗ್ರೇಟರ್ ದ್ಯಾನ್ ಸಿ ಅಂತ. ಎಸ್ ಅಂತಂದರೆ ಏನಾಯಿತು, ಈಗ ಎ ಗ್ರೇಟರ್ ದೆನ್ ಬಿ ಆ್ಯಂಡ್ ಆಲ್ಸೋ ಎ ಗ್ರೇಟರ್ ದೆನ್ ಸಿ. ಸೊ ಅವಾಗ ಏನಾಗುತ್ತೆ, ಅಂದರೆ ವಿ ಕ್ಯಾನ್ ಪ್ರಿಂಟ್ ಎ ಈಸ್ ಲಾರ್ಜೆಸ್ಟ್. ಅದೇ ಏನಾದ್ರೂ ಎ ಗ್ರೇಟರ್ ದೆನ್ ಬಿ ಆಗಿ ನೆಕ್ಸ್ಟ್ ಕಂಡೀಷನಲ್ಲಿ ಎ ಗ್ರೇಟರ್ ದೆನ್ ಸಿ ಆಗಲಿಲ್ಲ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, ನೀವು ಅಂದರೆ ಅವಾಗ ಸಿ ಈಸ್ ಲಾರ್ಜೆಸ್ಟ್ ಆಗುತ್ತೆ. ಲಾಜಿಕ್ ಗೊತ್ತಾಯ್ತಲ್ಲ. ಎ ಗ್ರೇಟರ್ ದೆನ್ ಬಿ ಇದೆ, ಬಟ್ ಎ ಗ್ರೇಟರ್ ದೆನ್ ಬಟ್ ಸಿ ಈಸ್ ಗ್ರೇಟರ್ ದೆನ್ ಎ ಇದೆ. ಸೊ ಆವಾಗ ಸಿ ಈಸ್ ಲಾರ್ಜೆಸ್ಟ್ ಬರ್ತೀವಿ. ಸೊ ಅದೇ ರೀತಿ ನೆಕ್ಸ್ಟ್ ಟಾಪ್ ಕಂಡೀಷನಲ್ಲಿ ಬಟ್ ಎ ಗ್ರೇಟರ್ ದೆನ್ ಬಿ ಫಾಲ್ಸ್ ಆಗೋಯ್ತು ಅಂತ ಆದಾಗ ನೆಕ್ಸ್ಟ್ ಕಂಡೀಷನ್ ಏನು, ಇಸ್ ಬಿ ಗ್ರೇಟರ್ ದೆನ್ ಸಿನ ಅಂತ ನೋಡ್ತೀವಿ. ಎಸ್ ಅಂತಂದರೆ ಏನಾಯಿತು, ಇವಾಗ ಬಿ ಈಸ್ ಲಾರ್ಜೆಸ್ಟ್. ಅಂದರೆ ಫ್ಲೋ ಚಾರ್ಟ್ ಅರ್ಥ ಆಗ್ತಾ ಇದ್ದಾಗ. ಸೊ ಅದೇ ರೀತಿ ನೆಕ್ಸ್ಟ್ ಬಟ್ ಎ ಗ್ರೇಟರ್ ದೆನ್ ಬಿ ಫಾಲ್ಸ್ ಆಗಿ ನೆಕ್ಸ್ಟು ಬಿ ಗ್ರೇಟರ್ ದೆನ್ ಸಿನೂ ಕೂಡ ಫಾಲ್ಸ್ ಆದಾಗ ಏನಾಗುತ್ತೆ, ಸಿ ಈಸ್ ಲಾರ್ಜೆಸ್ಟ್. ಸೊ ಈ ರೀತಿ ಲಾಜಿಕ್ ಇರೋದು ಅಂದರೆ ಫೈಂಡಿಂಗ್ ದಿ ಲಾರ್ಜೆಸ್ಟ್ ಆಫ್ 3 ನಂಬರ್ಸ್. ಇದೇ ರೀತಿ ಫೈಂಡಿಂಗ್ ದಿ ಸ್ಮಾಲೆಸ್ಟ್ ಆಫ್ 3 ನಂಬರ್ಸ್ಗೂ ಸೇಮ್ ಇದೇ ರೀತಿಯೇ, ಬಟ್ ಇಲ್ಲಿ ನಾವು ಎ ಗ್ರೇಟರ್ ದೆನ್ ಬಿ ಚೆಕ್ ಮಾಡೋದಿಲ್ಲ. ಎ ಗ್ರೇಟರ್ ದೆನ್ ವಾಟ್ ಎ ಲೆಸ್ ದೆನ್ ಸಿ ಆರ್ ವಾಟ್ ಎ ಲೆಸ್ ದೆನ್ ಬಿ, ಈ ರೀತಿ ಚೆಕ್ ಮಾಡ್ತೀವಿ. ಸೊ ಸೇಮ್ ಲಾಜಿಕ್ ಇಲ್ಲಿ ಎಲ್ ಗ್ರೇಟರ್ ದೆನ್ ಇತ್ತು, ಇಲ್ಲಿ ನಾವು ಲೆಸ್ ದೆನ್ ಯೂಸ್ ಮಾಡ್ತೀವಿ. ಅಂದರೆ ಬಟ್ ಎ ಲೆಸ್ ದೆನ್ ಬಿನ ಚೆಕ್ ಮಾಡ್ತೀವಿ, ಹೌದು ಅಂತಂದರೆ ನೆಕ್ಸ್ಟ್ ಎ ಲೆಸ್ ದೆನ್ ಸಿನ ಅಂತ ಚೆಕ್ ಮಾಡ್ತೀವಿ, ಹೌದು ಅಂತಂದರೆ ಎ ಸ್ಮಾಲೆಸ್ಟ್. ಇಲ್ಲ ಅಂತ ಹೇಳಿದ್ರೆ ಅಂದರೆ ಎ ಲೆಸ್ ದೆನ್ ಬಿನ ಅಂತ ಚೆಕ್ ಮಾಡಿ ಹೌದು ಅಂತ ಎ ಲೆಸ್ ದೆನ್ ಸಿನ ಅಂತ ಚೆಕ್ ಮಾಡಿದಾಗ ಇಲ್ಲ ಅಂತ ಬಂದಾಗ ಸಿ ಈಸ್ ಸ್ಮಾಲೆಸ್ಟ್. ಸೊ ಇದೇ ಸೇಮ್ ಲಾಜಿಕ್ಕು ಇಲ್ಲಿ ನಾವು ಲೆಸ್ ದೆನ್ ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ದಿ ಫ್ಲೋ ಚಾರ್ಟ್ ಫಾರ್ ಫೈಂಡಿಂಗ್ ದಿ ಮಿನಿಮಮ್ ಆಫ್ 3 ನಂಬರ್ಸ್. ಸೊ ಅರ್ಥ ಆಯ್ತಲ್ಲ. ಈಗ ನಾವು ನೋಡೋಣ ಹೇಗೆ ಪ್ರೋಗ್ರಾಮ್ ಬರೆಯೋದು ಅಂತೇಳಿ. ಸೊ ಆಲ್ರೆಡಿ ನಾವು ಓಪನ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಪ್ರೋಗ್ರಾಮ್ ಬರೆಯೋಣ. ಸೊ ಕಮೆಂಟಿಂಗ್ ಸೆಕ್ಷನ್ ಇಲ್ಲಿ ನಾನು ಕ್ಲೋಸ್ ಮಾಡ್ತೀನಿ. ಸೊ ಅಂದರೆ 2 ರೀತಿ ಕಮೆಂಟಿಂಗ್ನ ಯೂಸ್ ಮಾಡಿದ್ದೀನಿ. ಇದು ಇದೇನಿದೆ, ಇದು ಮಲ್ಟಿಲೈನ್ ಕಮೆಂಟ್. ಸೊ ನಾವು ಒಂದ್ಸತಿ ಇದನ್ನು ಯೂಸ್ ಮಾಡಿಬಿಟ್ರೆ ಸ್ಲ್ಯಾಶ್ ಮತ್ತು ಸ್ಟಾರು ನೆಕ್ಸ್ಟ್ ನಾವು ಒಂದು ಎಲ್ಲಿ ತನಕ ಬರ್ಕೊಂಡು ಹೋಗ್ಬೋದು, ಮತ್ತು ಈ ರೀತಿ ನಾವು ಎಂಡ್ ಮಾಡಬೇಕು. ಇದು ಮಲ್ಟಿಲೈನ್ ಕಮೆಂಟ್ಸ್, ಇದು ಸಿಂಗಲ್ ಲೈನ್ ಕಮೆಂಟ್ಸ್. ಅದು ಅಂದರೆ ಏನು ಒಂದು 2 ಸ್ಲ್ಯಾಶ್ ಯೂಸ್ ಮಾಡಿದ್ರೆ ನೀವು ಒಂದೇ ಲೈನ್ ಬರಿಬೇಕಾಗುತ್ತೆ. ನೆಕ್ಸ್ಟ್ ಲೈನ್ ಬರಿಬೇಕಾದ್ರೂ ಕೂಡ ಈ ರೀತಿ ನೀವು ಏನೋ ಒಂದು ಸ್ಲ್ಯಾಶಸ್ ಯೂಸ್ ಮಾಡಬೇಕಾಗುತ್ತೆ. ಇದು ಸಿಂಗಲ್ ಲೈನ್ ಕಮೆಂಟ್ಸ್, ಇದು ಮಲ್ಟಿ ಲೈನ್ ಕಮೆಂಟ್ಸ್. ಸೊ ಈಗ ಪ್ರೋಗ್ರಾಮ್ ಬರೆಯೋಣ. ಹ್ಯಾಶ್ include studio.h. ಇದನ್ನು ಗೊತ್ತಿದೆ, ಏನು ಒಂದು ಹ್ಯಾಶ್ ಇನ್ಕ್ಲೂಡ್ ಒಂದು ಪ್ರೀ ಪ್ರೊಸೆಸರ್ ಡೈರೆಕ್ಟ್ರಿ studio.h ಹೆಡರ್ ಫೈಲು. ಅದೇ ಪ್ರಿಂಟರ್ ಸ್ಕ್ಯಾನರ್ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ, ಸೊ ದಟ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ಸೊ ನೆಕ್ಸ್ಟ್ void main ಫಂಕ್ಷನ್. ಇಲ್ಲಿ ಈಗ ನೀವೇನು ವೇರಿಯೇಬಲ್ ಡಿಕ್ಲರೇಷನ್ ಮಾಡ್ಕೊತಾ ಇದ್ದೀವಿ. ಸೊ ನಾನು ಒಟ್ಟು 3 ನಂಬರ್ಸ್ ಯೂಸ್ ಮಾಡ್ಕೊತಾ ಇರೋದ್ರಿಂದ N1 N2 N3 3 ನಂಬರ್ ಯೂಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಮಿನಿಮಮ್ ಪ್ರಿಂಟ್ ಮಾಡೋದಕ್ಕೆ ಮ್ಯಾಕ್ಸ್ ಅಂತ ಒಂದು ವೇರಿಯೇಬಲ್, ಮಿನಿಮಮ್ ಅಂತ ಇನ್ನೊಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡ್ಕೊತೀನಿ. ಸೊ ದಿಸ್ ಆರ್ ದಿ ಡಿಕ್ಲರೇಷನ್ ಪಾರ್ಟ್. ಒಟ್ಟು 5 ವೇರಿಯೇಬಲ್ ಯೂಸ್ ಮಾಡ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟು ಯೂಸರ್ನ ಕೇಳಬೇಕು 3 ನಂಬರ್ಸ್ ಎಂಟ್ರಿ ಮಾಡೋದಕ್ಕೆ. ಎಂಟರ್ 3 ನಂಬರ್ಸ್ ಯೂಸರ್ನ ಕೇಳ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಯೂಸರು ಕೊಟ್ಟಾಗ
ಅದನ್ನು ನಾವು ರೀಡ್ ಮಾಡಬೇಕು. ಅದಕ್ಕೆ ನಾವು ಸ್ಕ್ಯಾನರ್ ಫಂಕ್ಷನ್ ಯೂಸ್ ಮಾಡ್ತಾ ಇದ್ದೀವಿ. ಸ್ಕ್ಯಾನರ್ ಸಿಂಟ್ಯಾಕ್ಸ್ ಎಲ್ಲ ಗೊತ್ತಿದೆ ನಿಮಗೆ. ಮೂರು ನಂಬರ್ ನಾವೇನು ಒಂದು N1 N2 N3 ಅಂತ ಯೂಸ್ ಮಾಡ್ಕೊಂಡಿದ್ದೀವಿ. 3 ನಂಬರ್ಸ್ನ ನಾವು ರೀಡ್ ಮಾಡ್ತಾ ಇದ್ದೀವಿ ಈಗ. ನೆಕ್ಸ್ಟ್ ಈಗ ಲಾರ್ಜೆಸ್ಟ್ ಅಮಾಂಗ್ N1 N2 N3 ನಾವೀಗ ಕಂಡುಹಿಡಿಬೇಕು. ಸೊ ಹೇಗೆ ಅಂತ ನಾವು ನೋಡೋಣ. ಈಗ ನಾವು ಮ್ಯಾಕ್ಸ್ ಅಂತ ಏನೋ ಒಂದು ವೇರಿಯೇಬಲ್ ತಗೊಂಡಿದ್ದೀವಿ, ಅದಕ್ಕೆ ಅಸೈನ್ ಮಾಡಬೇಕು ಯಾವ್ದು ಲಾರ್ಜೆಸ್ಟ್ ಅಂತ ಹೇಳಿ. ಸೊ ಅದಕ್ಕೆ ನೋಡಿ, ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಅಂದರೆ ಇದೇ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. N1 ಗ್ರೇಟರ್ ದ್ಯಾನ್ N2. ಓಕೆ, ಇದನ್ನ ಹೇಳಿದ್ನಲ್ಲ, ಇದು ಕಂಡೀಷನಲ್ ಎಕ್ಸ್ಪ್ರೆಷನ್. ಇದು ಇಲ್ಲಿ ಕ್ವಶನ್ ಮಾರ್ಕ್. ನೆಕ್ಸ್ಟ್ ಇಲ್ಲಿ ನೀವೇನು ಬರಬೇಕಿತ್ತು, ಎಕ್ಸ್ಪ್ರೆಷನ್ 1 ಎಕ್ಸ್ಪ್ರೆಷನ್ 2 ಬರೀಬೇಕಿತ್ತಲ್ಲ. ಇಲ್ಲಿ ಮತ್ತೆ ಇನ್ನೊಂದು ಕಂಡೀಷನ್ ಎಕ್ಸ್ಪ್ರೆಷನ್, ನೆಸ್ಟೆಡ್ ಕಂಡೀಷನ್ ಎಕ್ಸ್ಪ್ರೆಷನ್ ಆಗ್ತದೆ. ಹೇಗೆ ಅಂತ ಹೇಳಿದ್ರೆ N1 ಗ್ರೇಟರ್ ದ್ಯಾನ್ N3 ಅಂತ ಇಲ್ಲಿ ಆಗ್ತದೆ. ಅರ್ಥ ಆಯ್ತಾ? ಸೊ ಇಲ್ಲಿ ಮತ್ತೆ ಇನ್ನೊಂದು, ಅಂದರೆ ಏನೊಂದು ಎಕ್ಸ್ಪ್ರೆಷನ್ 1 ಕಡೆ ಮತ್ತೆ ಇನ್ನೊಂದು ಕಂಡೀಷನಲ್ ಎಕ್ಸ್ಪ್ರೆಷನ್ ಹಾಕಬೇಕಾಗುತ್ತೆ. ಆವಾಗ ಇದರಲ್ಲಿ ಏನಾಗುತ್ತೆ, ಇಲ್ಲಿ N1 ಗ್ರೇಟರ್ ದ್ಯಾನ್ N3 ಹೌದು ಅಂತಂದರೆ N1 ಪ್ರಿಂಟ್ ಆಗ್ತದೆ, ಇಲ್ಲ ಅಂತ ಹೇಳಿದ್ರೆ N3 ಪ್ರಿಂಟ್ ಆಗುತ್ತೆ. ರೈಟ್. ನೆಕ್ಸ್ಟ್ N2 greater than N3 ಹೌದು ಅಂತಂದರೆ N2 N3. ಈ ಪಾರ್ಟ್ ಅರ್ಥ ಆಯ್ತಾ ನೋಡಿ. ಫಸ್ಟ್ N1 ಗ್ರೇಟರ್ ದೆನ್ N2 ಅಂತ ನಾವು ಕಂಡೀಷನ್ ಹಾಕ್ತೀವಿ. ಹೌದು N1 ಗ್ರೇಟರ್ ದೆನ್ N2 ಅಂತ ಹೇಳಿದಾಗ ಫಸ್ಟ್ ಎಕ್ಸ್ಪ್ರೆಷನ್ ಪಾರ್ಟ್ ಏನಿದೆ ನೋಡಿ, ಅಂದರೆ ದಿಸ್ ಪಾರ್ಟ್, ಈ ಪಾರ್ಟ್ ಏನಿದೆ N1 ಗ್ರೇಟರ್ ದೆನ್ N3, ಆ ಪಾರ್ಟ್ ಹೋಗುತ್ತೆ. ಯಾವಾಗ ಈ ಪಾರ್ಟ್ ಹೋಗುತ್ತೆ, ಯಾವಾಗ ಅಂದರೆ ವೆನ್ N1 ಗ್ರೇಟರ್ ದೆನ್ N2 ಆದಾಗ ಮಾತ್ರ ಈ ಪಾರ್ಟ್ ಹೋಗುತ್ತೆ. ಈ ಪಾರ್ಟಲ್ಲಿ ಮತ್ತೆ ಚೆಕ್ ಮಾಡುತ್ತೆ N1 ಗ್ರೇಟರ್ ದೆನ್ N3 ಅಂತ. ಹೌದು ಅಂತ ಆದಾಗ N1 ಮ್ಯಾಕ್ಸ್ಗೆ ಅಸೈನ್ ಆಗುತ್ತೆ, ಇಲ್ಲಾಂದರೆ N3ಗೆ ಅಸೈನ್ ಆಗುತ್ತೆ. ಇಫ್ N1 ಗ್ರೇಟರ್ ದೆನ್ N2 ಫಾಲ್ಸ್ ಆಯಿತು ಅಂತ ಹೇಳಿದಾಗ ಈ ಕಂಡೀಷನ್ಗೆ ಬರಲ್ಲ, ಈ ಕಂಡೀಷನ್ ಬರುತ್ತೆ N2 ಗ್ರೇಟರ್ ದೆನ್ N3 ಅಂತ. ಗೊತ್ತಾಯ್ತಲ್ಲ? N1 ಗ್ರೇಟರ್ ದೆನ್ N2 ಕಂಡೀಷನ್ ಫಾಲ್ಸ್ ಆದಾಗ ಸೆಕೆಂಡ್ ಪಾರ್ಟಿಗೆ ಬರುತ್ತೆ N2 ಗ್ರೇಟರ್ ದೆನ್ N3 ಅಂತ. ಇಲ್ಲಿ N2 ಗ್ರೇಟರ್ ದೆನ್ N3 ಅಂತ ಆದಾಗ N2 ಮ್ಯಾಕ್ಸ್ಗೆ ಅಸೈನ್ ಆಗುತ್ತೆ, ಇಲ್ಲಾಂದರೆ N3 ಮ್ಯಾಕ್ಸ್ಗೆ ಅಸೈನ್ ಆಗುತ್ತೆ. ವೆರಿ ಸಿಂಪಲ್ ಇದೆ, ಬಟ್ ಏನಂದರೆ ನೆಸ್ಟೆಡ್ ಇದೆ ಟರ್ನರಿ ಆಪರೇಟರ್ಸ್ ಅಷ್ಟೇ, ಬೇರೆ ಏನಿಲ್ಲ. ಸ್ವಲ್ಪ ಕೇರ್ಫುಲ್ ಆಗಿ ಅಸೈನ್ ಮಾಡಬೇಕು. ಸೊ ಈ ರೀತಿ ಆದಾಗ ಯಾವುದೋ ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅದು ಮ್ಯಾಕ್ಸ್ಗೆ ಅಸೈನ್ ಆಗುತ್ತೆ. ಸೊ ನೆಕ್ಸ್ಟು ಇದೇ ರೀತಿ ನಾವೀಗ ಸ್ಮಾಲೆಸ್ಟ್ ನಾವು ಕಂಡುಹಿಡಿಬೇಕು. ಸ್ಮಾಲೆಸ್ಟ್ ಅಮೌಂಟ್ N1, N2, N3. ಸೊ ಇದು ಕೂಡ ವೆರಿ ಸಿಂಪಲ್ಲು. ನೀವೇನು ಮ್ಯಾಕ್ಸ್ ಏನು ಬರೆದ್ರು ಇದಕ್ಕೆ ನಾವೇನು ಮಿನಿಮಮ್ ಮತ್ತು ವೇರಿಯಬಲ್ ತಗೊಂಡಿದ್ದು, ಇದಕ್ಕೆ ನಾವು ವ್ಯಾಲ್ಯೂ ಅಸೈನ್ ಮಾಡಬೇಕಾಗುತ್ತೆ. ಸೇಮ್ ಲಾಜಿಕ್ ಎಲ್ಲಿ ಒಂದು ಗ್ರೇಟರ್ ದೆನ್ ಸಿಂಬಲ್ ಇದೆ ಅದೆಲ್ಲ ಲೆಸ್ ದೆನ್ ಸಿಂಬಲ್ ಹಾಕೊಂಡ್ರೆ ಆಯ್ತು. ಲಾಜಿಕ್ ಅದೇನೆ, ಸೇಮ್. ಸೊ ಈ ಕಂಡೀಷನ್ ಟ್ರೂ ಆಯಿತು ಅಂದರೆ ಮಾತ್ರ ಈ ಒಂದು ಟರ್ನರಿ ಆಪರೇಟರ್ಗೆ ಬರ್ತದೆ, ಅಂದರೆ ಈ ಪಾರ್ಟಿಗೆ ಬರುತ್ತೆ ಲೆಸ್ ದ್ಯಾನ್ N3 ಅಂತ ಇಲ್ಲಿ ಕೇಳುತ್ತೆ. ಹೌದು ಅಂತ ಅಂದರೆ N1 ಅಂತ ಪ್ರಿಂಟ್ ಮಾಡಬೇಕು, ಇಲ್ಲ N3 ಅಂತ ಪ್ರಿಂಟ್ ಮಾಡಬೇಕು. ನೆಕ್ಸ್ಟು
ಈಗ n1 ಲೆಸ್ ದೆನ್ n2 ಅಲ್ಲ ಅಂದ್ರೇನು, n1 ಇಸ್ ನಾಟ್ ಲೆಸ್ ದೆನ್ n2 ಅಂತಂದಾಗ ಈ ಪಾರ್ಟಿಗೆ ಬರುತ್ತೆ. ಈಗೇನು ಬರಿತಾ ಇದ್ದೀನಿ ಆ ಪಾರ್ಟಿಗೆ. ವೆರಿ ಸಿಂಪಲ್ ಪ್ರೋಗ್ರಾಮ್ ಇದು. ಓಕೆ, ಇವಾಗ ನಾವು ಟರ್ನರಿ ಆಪರೇಟರ್ನ ನೆಸ್ಟೆಡ್ ಟರ್ನರಿ ಆಪರೇಟರ್ ಯೂಸ್ ಮಾಡಿ ಈಗ ಮ್ಯಾಕ್ಸಿಮಮ್ ನೀವು ಕಂಡುಹಿಡಿದಿದ್ದೀವಿ. ಇವಾಗ ನಾವು ಅದನ್ನು ಪ್ರಿಂಟ್ ಮಾಡಬೇಕಷ್ಟೆ. ಜಸ್ಟ್ ಈಗ ಪ್ರಿಂಟ್ ದಿ ಲಾರ್ಜೆಸ್ಟ್ ನಂಬರ್. ಯಾವ ರೀತಿ ಪ್ರಿಂಟ್ ಮಾಡ್ತೀರಿ? ಪ್ರಿಂಟ್ ಲಾರ್ಜೆಸ್ಟ್ ನಂಬರ್ ಅಮಾಂಗ್ 3 ನಂಬರ್ಸ್ನ ಮೆನ್ಷನ್ ಮಾಡಬೇಕು. ಅದಕ್ಕೋಸ್ಕರ ಪರ್ಸೆಂಟೇಜ್ ಡಿ percentage d and percentage d is percentage. ಸೊ ಇಲ್ಲಿ ನೀವು ಯಾವ್ಯಾವ ವ್ಯಾಲ್ಯೂಸ್ ಅಂತ ಬರೀಬೇಕಾಗುತ್ತೆ. n1, n2, n3. ಸೊ ಇಲ್ಲಿ ಆನ್ಸರ್ ನಿಮಗೆ ಎಲ್ಲಿ ಸಿಗುತ್ತೆ? ಮ್ಯಾಕ್ಸ್ ಅಲ್ಲಿ ಸಿಗುತ್ತೆ, ಮ್ಯಾಕ್ಸ್ ವೇರಿಯೇಬಲ್ ಅಲ್ಲಿ. ಸೊ ಮ್ಯಾಕ್ಸ್ ಅಂತ ಹಾಕೋಬೇಕಾಗುತ್ತೆ. ಸೊ ಅದೇ ರೀತಿ ಈಗ ನೀವು ಸ್ಮಾಲೆಸ್ಟ್ ನಂಬರ್ನ ನೀವು ಪ್ರಿಂಟ್ ಮಾಡಬೇಕಾಗುತ್ತೆ. ಸೊ ಅದೇ ಫಾರ್ಮೆಟು ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊತೀನಿ. ಓಕೆ, ಸೊ ಇಲ್ಲಿ ನೀವು ನೆಕ್ಸ್ಟು ಸ್ಮಾಲೆಸ್ಟ್ನ ನೀವು ಪ್ರಿಂಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಮಿನಿಮಮ್ ವ್ಯಾಲ್ಯೂನ ಪ್ರಿಂಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ಲಾಜಿಕ್, ವೆರಿ ಸಿಂಪಲ್ ಪ್ರೋಗ್ರಾಮ್. ಈ ರೀತಿ ಪ್ರೋಗ್ರಾಮ್ ಬರೀತೀವಿ. ಇನ್ನೊಂದ್ಸತಿ ಚೆಕ್ ಮಾಡ್ಕೊಳ್ಳಿ ಸಿಂಟ್ಯಾಕ್ಸ್ ಎರರ್ಸ್ ಇದೆಯಾ. ಸೊ ಆಮೇಲೆ ನೀವು ಪ್ರೋಗ್ರಾಮ್ನ ಸೇವ್ ಮಾಡಬೇಕಾಗುತ್ತೆ. ಸೇವ್ ಮಾಡೋದು ಗೊತ್ತಿದೆ ಅಂದ್ಕೊಂಡ್ರಿ. ಸೇವ್ ಆಪ್ಷನ್ಗೆ ಹೋಗಿ .cpp ಅಂತ ಇದ್ದರೆ ನೀವು .c ಅಲ್ಲಿ ಸೇವ್ ಮಾಡಬೇಕು ಪ್ರೋಗ್ರಾಮ್ನ. ನೀವು ಅದಕ್ಕೆ ಅದರ ಒಂದು ನೇಮ್ ಕೊಟ್ಕೊಳ್ಳಿ, ಪ್ರೋಗ್ರಾಮ್ ನಂಬರ್ 4 ಅಂತ. ಮತ್ತು ಇದು ಬಿನ್ ಫೋಲ್ಡರಲ್ಲಿ ಸೇವ್ ಆಗಬೇಕು. ಓಕೆ ಕೊಡಿ. ನೆಕ್ಸ್ಟು ಕಂಪೈಲ್ ಮಾಡಬೇಕು. ಓಕೆ, ಏನು ಎರರ್ಸ್ ಇಲ್ಲ. ನೆಕ್ಸ್ಟ್ ಈಗ ರನ್ ಮಾಡಿ ನೋಡಿ. ಈಗ ಓಕೆ, ಎಂಟರ್ 3 ನಂಬರ್ಸ್. ನಾನು ಸುಮ್ಮನೆ ರ್ಯಾಂಡಮ್ 10, 20, 30 ಅಂತ ಕೊಟ್ಟಿದ್ದೀನಿ. ಲಾರ್ಜೆಸ್ಟ್ ನಂಬರ್ 10, 20, 30. ಸ್ಮಾಲೆಸ್ಟ್ ನಂಬರ್ ಅನ್ನೋದು ಇಷ್ಟೇ. ಸ್ವಲ್ಪ ಸರಿಯಾಗಿ ಪ್ರಿಂಟ್ ಮಾಡೋಣ, ಯಾಕಂದರೆ ಎಲ್ಲ ಒಂದೇ ಲೈನ್ ಬರ್ತಾ ಇದೆ. ಸೊ ಅದಕ್ಕೆ ಜಸ್ಟ್ ಸ್ಲ್ಯಾಶ್ ಏನು ಹಾಕೋಣ. ಓಕೆ, ಮತ್ತೆ 3 ನಂಬರ್ ಕೊಟ್ಟಿದ್ದೀನಿ ನೋಡಿ. ಸೊ ಲಾರ್ಜೆಸ್ಟ್ ನಂಬರ್ ಅಮೌಂಟ್ 12, 14, 20 is 20. ಸ್ಮಾಲೆಸ್ಟ್ ನಂಬರ್ ಅಮೌಂಟ್ 12, 14 and 20 is 12. ಕರೆಕ್ಟಾಗಿ ಬರ್ತಾ ಇದೆ ಅಲ್ಲ? ಸೊ ಹೀಗೆ ನೀವು ಲಾರ್ಜೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ಆಫ್ 3 ನಂಬರ್ಸ್ ಯೂಸಿಂಗ್ ಟರ್ನರಿ ಆಪರೇಟರ್ನ ಯೂಸ್ ಮಾಡುವಂಥದ್ದು. ನಾರ್ಮಲ್ ಆಗೂ ಮಾಡ್ಬೋದು, ಟರ್ನರಿ ಆಪರೇಟರ್ ಯೂಸ್ ಮಾಡೋದು ಹೇಗೆ ಅಂತ ನೀವು ತಿಳ್ಕೊಳ್ಳಿ. ಸೊ ಈ ರೀತಿ ನಾವು ಪ್ರೋಗ್ರಾಮ್ ನಂಬರ್ 4ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಓಕೆ.